ನಾನು ಮುಖ್ಯಮಂತ್ರಿಯಾಗಿ 2 ಸಾರಿ ರಾಜ್ಯದ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ. 2 ಸಾರಿ ಕಾರ್ಯಕ್ರಮಗಳನ್ನು ಕೊಡುವಾಗ ನಾನು ಎಲ್ಲ ಜಾತಿ ಧರ್ಮ ಅಂದೇನೆ ಎಲ್ಲರಿಗೂ ಸಮಾನವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ. ಈಗ ಶಕ್ತಿ ಕಾರ್ಯಕ್ರಮ ಅಂತಂದ್ರೆ ದಲಿತರು ಹೋಗ್ತಾರೆ ಬಸ್ನಲ್ಲಿ, ವೀರಶೈವರು ಹೋಗ್ತಾರೆ, ಆಮೇಲೆ ಕುರುಬರು ಹೋಗ್ತಾರೆ, ಒಕ್ಕಲಿಗರು ಹೋಗ್ತಾರೆ ಅಲ್ವಾ? ಅಲ್ಲಿ ಭೇದ ಮಾಡ್ತೀವ? ಅದರಿಂದ ಯಾಕೆ ಮಾಡ್ತಾ ಇದೀವಿ ಅಂತಂದ್ರೆ ಹೆಣ್ಮಕ್ಳು ಎಲ್ರಿಗೂ ಒಂದೇ ಸಮನಾಗಿ ಕಾಣ್ತಕ್ಕಂಥದ್ದು ಯಾಕಪ್ಪ ಅಂತಂದ್ರೆ ಮೊದಲು ಲಿಂಗ ತಾರತಮ್ಯ ಹೋಗ್ಬೇಕು, ಲಿಂಗ ಸಮಾನತೆ ಬರಬೇಕು, ಹೆಣ್ಣು ಗಂಡು ಅಂತಕ್ಕಂಥ ಭೇದ ಭಾವ ಇರಬಾರದು. ಆದ್ರಿಂದ ಇದಕ್ಕೋಸ್ಕರ ನಾವು ಎಲ್ಲ ಜನರಿಗೂ ಕೂಡ, ಎಲ್ಲ ಧರ್ಮದವ್ರಿಗೂ ಕೂಡ, ಎಲ್ಲ ಜಾತಿಯವರಿಗೂ ಕೂಡ, ಮತ್ತೆ ಎಲ್ಲ ಪಕ್ಷದವ್ರಿಗೂ ಕೂಡ ಪಕ್ಷಪಾತ ಮಾಡಕ್ ಹೋಗಿಲ್ಲ. ನಾವು ಪಕ್ಷ ರಾಜಕಾರಣ ಮಾಡಕ್ ಹೋಗಿಲ್ಲ. ಎಲ್ಲ ಜಾತಿಯವರು, ಎಲ್ಲ ಪಕ್ಷದವರು, ಎಲ್ಲ ಧರ್ಮದವರು ಅವರೆಲ್ಲರೂ ಕೂಡ ಒಟ್ಟಿಗೆ ಹೋಗ್ಬೇಕು. ಯಾಕೆ ಇದನ್ನ ಮಾಡ್ತೇವೆ ಅಂತಂದ್ರೆ ಲಿಂಗ ತಾರತಮ್ಯ ಹೋಗ್ಬೇಕು, ಪುರುಷರು ಮಹಿಳೆಯರು ಅಂತಕ್ಕಂಥ ಭೇದ ಭಾವ ಇರಬಾರದು. ಆ ಕಾರಣಕ್ಕೋಸ್ಕರ ಎಲ್ಲ ಮಹಿಳೆಯರಿಗೂ ಕೂಡ ಫ್ರೀ ಬಸ್ಸು ಎಲ್ಲಿಗಾರು ಹೋಗ್ಬೋದು, ರಾಜ್ಯದಲ್ಲಿ ಯಾವ ದೇವಸ್ಥಾನಗಾರು ಹೋಗ್ಬೋದು, ಯಾವ ಊರ್ಗಾರು ಹೋಗ್ಬೋದು, ಯಾವ ಪ್ರವಾಸೋದ್ಯಮ ಪ್ರವಾಸಿ ತಾಣಗಳಿಗೆ ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದೇವೆ. ಅದರಿಂದ ಕಾರಣ ಯಾಕಪ್ಪ ಅಂತಂದ್ರೆ ಎಲ್ಲ ಜನರು ಕೂಡ ಒಂದಾಗಿ, ಎಲ್ಲರೂ ಕೂಡ ಒಂದಾಗಿ ಒಟ್ಟಿಗೆ ಇರಬೇಕು ಅಂತಕ್ಕಂಥ ಕಾರಣಕ್ಕೋಸ್ಕರ ಇದನ್ನು ಮಾಡಿರ್ತಕ್ಕಂಥದ್ದು. ಯಾರನ್ನು ದ್ವೇಷಿಸಬಾರದು, ಪ್ರೀತಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಯಾವುದೇ ಜಾತಿ ಇರಲಿ, ಯಾವುದೇ ಧರ್ಮ ಇರಲಿ, ಯಾವುದೇ ಪಕ್ಷ ಇರಲಿ, ಪರಸ್ಪರ ಪ್ರೀತಿಸಬೇಕೇ ಹೊರತು ಮತ್ತೆ ಯಾವ ಧರ್ಮದಲ್ಲಿ ಯಾವ ದೇವರು ನಿಮಗೆ ದ್ವೇಷಿ ಅಂತ ಹೇಳ್ಕೊಡ್ತದೆ, ಯಾವ ಧರ್ಮ ಜಾತಿ ಯಾವ ದೇವರು ಕೂಡ ಪ್ರೀತಿಸದೆ ಹೇಳ್ಕೊಡ್ತದೆ ಹೊರತು ದ್ವೇಷ ಮಾಡಿ ಅಂತ ಹೇಳ್ಕೊಡಲ್ಲ. ಇದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಅದರಿಂದ ನಾನು 72ನೇ ಇಸ್ವಿನಲ್ಲಿ ಲಾಯರ್ ಆಗಿದೆ. ಅವತ್ತಿನಿಂದ ಇವತ್ತವರೆಗೆ ಪಾಲನೆ ಮಾಡ್ಕೊಂಡು ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ನಾನು ಅವತ್ತಿನಿಂದ ಕೂಡ ಯಾರು ಬಡವರಿದ್ದಾರೆ ಈ ಸಮಾಜದಲ್ಲಿ, ಯಾರು ನಿಶ್ಶಕ್ತರಿದ್ದಾರೆ, ಯಾರು ದುರ್ಬಲರಿದ್ದಾರೆ, ಆ ಜನರ ಪರವಾಗಿ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದ್ದೀನಿ. ಮುಂದೇನೂ ಕೂಡ ಅದನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಅದಕ್ಕೆ ನಿನ್ನೆ ನಾನು ಬಜೆಟ್ ಮಂಡಿಸಿದೆ. ಬಜೆಟ್ ಮಂಡಿಸುವಾಗ ನಮಗೆ ತಲೆ ಮೊದಲು ಒಳೆಯತಕ್ಕಂಥದ್ದು ಕಟ್ಟಕಡೆಯ ಮನುಷ್ಯ. ಯಾರು ಕೊನೆಯಲ್ಲಿದ್ದಾರೆ ಆ ಮನುಷ್ಯರು ತಲೆಗೊಳೆಯೋದು. ಅವ್ರಿಗೆ ನ್ಯಾಯ ಸಿಕ್ಕಬೇಕು, ಅದು ಎಲ್ರಿಗೂ ಸಿಕ್ಕಬೇಕು ನ್ಯಾಯ. ಅವ್ರಿಗೆ ನ್ಯಾಯ ಸಿಕ್ಕಿದ್ರೆ, ಯಾರು ನ್ಯಾಯದಿಂದ ವಂಚಿತರಾಗಿದ್ದಾರೆ ಅವ್ರಿಗೆ ಮೊದಲು ನ್ಯಾಯ ಸಿಕ್ಕಬೇಕು. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದು ಮಾತನ್ನು ಹೇಳ್ತಾರೆ, ಏನಪ್ಪಾ ಅಂತಂದ್ರೆ, ಅಧಿಕಾರ
ಬಲಾಢ್ಯರ ಕೈಲಿ ಇರಬಾರದು. ಅಧಿಕಾರ ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ, ಎಲ್ಲರನ್ನೂ ಸಮಾನವಾಗಿ ಕಾಣ್ತಕ್ಕಂಥ ವ್ಯಕ್ತಿ ಹತ್ರ ಇರಬೇಕೇ ಹೊರತು ಅಧಿಕಾರ ಬಲಾಢ್ಯರ ಕೈನಲ್ಲಿ ಇರಬಾರದು ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಕ್ಕಂಥದನ್ನ ಇವತ್ತು ಜ್ಞಾಪಕ ಮಾಡ್ಕೊಳ್ಳಲಿಕ್ಕೆ ಬಯಸ್ತಾ ಇದ್ದಾರೆ. ಅದರಿಂದ ನೀವೆಲ್ಲರೂ ಮಾಡಬೇಕಾಗಿರೋದು, ದೇವರು ಕೂಡ ಒಪ್ಕೊಳ್ತಾನೆ, ದೇವರು ನಿಮ್ಮನ್ನ ಪ್ರೀತಿ ಮಾಡ್ತಾನೆ, ದೇವರು ನೀವು ಕೇಳದನ್ನ ಈಡೇರಿಸತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಯಾವಾಗ ಅಂತಂದ್ರೆ ನೀವು ಎಲ್ಲರನ್ನೂ ಪ್ರೀತಿಸ್ತಕ್ಕಂಥ ಕೆಲಸವನ್ನ ಮಾಡಿದಾಗ, ಇನ್ನೊಬ್ಬರಿಗೆ ಕೆಟ್ಟದನ್ನ ಬಯಸದೇ ಇರತಕ್ಕಂಥ ಕೆಲಸವನ್ನ ಮಾಡಿದಾಗ. ಕೆಟ್ಟದ್ ಮಾಡಬಾರದು, ಯಾರಿಗೂ ಎಲ್ರಿಗೂ ಒಳ್ಳೇದಾಗ್ಲಿ ಅಂತಕ್ಕಂಥ ಭಾವನೆಯನ್ನ ಇದ್ ಮಾಡಬೇಕು. ಆಗ ಮಾತ್ರ ಈ ದೇವರು ಇದೆಯಲ್ಲ, ದಂಡನ ಮಾರಮ್ಮ, ನಿಮಗೆ ಒಳ್ಳೇದು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಅದರಿಂದ ನೀವು ಪ್ರತಿನಿತ್ಯ ಪೂಜೆ ಮಾಡಿರ್ತೀರಲ್ಲ, ಆ ಪೂಜೆ ಮಾಡುವಾಗ ಏನಂತ ಪ್ರಾರ್ಥನೆ ಮಾಡಬೇಕು ಅಂತಂದ್ರೆ, ಬೇರೆಯವ್ರಿಗೂ ಒಳ್ಳೇದಾಗ್ಲಿ, ನನಗೂ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಬೇಕು. ಮಾಡ್ತೀರಿ ಅಲ್ವಾ? ಆಗ ಮಾತ್ರ ದೇವರು ನೀವು ಇಷ್ಟೊಂದು ಸುಂದರವಾದಂತ ದೇವಸ್ಥಾನ ಕಟ್ಟಿದಕ್ಕೆ ಸಾರ್ಥಕ ಆಗ್ತದೆ. ಅದನ್ನ ಮಾಡಬೇಕು ಅಂತಕ್ಕಂಥ ಮಾತುಗಳನ್ನ ನಿಮ್ಮಲ್ಲಿ ಹೇಳಿ, ನಾನು ಹೆಗ್ಗಡದೇವರ ಕೋಟೆಗೆ ಹೋಗ್ಬೇಕೀಗ. ಅಲ್ಲಿ ಒಂದು ಇತದೆ ಜಾತ್ರೆ ನಡೀತದೆ, ಆ ಜಾತ್ರೆಯಲ್ಲಿ ಭಾಗವಹಿಸಬೇಕು. ಎಲ್ಲಿ ಎಂತ ಊರದು? ಶಿರ್ಮಳ್ಳಿಗೆ ಹೋಗ್ಬೇಕು. ಅದರಿಂದ ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ನಿಮಗೆ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನು ತಿಳಿಸ್ತೇನೆ. ವಿಶೇಷವಾಗಿ ಪಿಲ್ಲಳ್ಳಿ ಗ್ರಾಮದ ಜನರಿಗೆ ನನ್ನ ನಮಸ್ಕಾರಗಳನ್ನು ಹೇಳಿ, ಈ ದೇವಸ್ಥಾನ, ದಂಡನ ಮಾರಮ್ಮ ದೇವಸ್ಥಾನವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ. ನಿಮ್ಗೆಲ್ಲರೂ ದೇವರು ಒಳ್ಳೇದು ಮಾಡಲಿ, ಪಿಲ್ಲಳ್ಳಿ ಹೆಚ್ಚು ಅಭಿವೃದ್ಧಿಯನ್ನು ಹೊಂದಲಿ ಅಂತಕ್ಕಂಥ ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿಮ್ಮೆಲ್ರಿಗೂ ನಮಸ್ಕಾರ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲೆ ಇರಲಿ. ಇಷ್ಟು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.